ಹಂತಕ್ಕೆ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಾಳಗ ಒಂದು ಕಡೆ ಹೋಗ್ತಾ ಇದೆ. ಶೀಘ್ರನೇ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಕರೆಯಬಹುದು. ನಾನು ದೆಹಲಿಗೆ ಹೋದ ಮೇಲೆ ಮಾತುಕತೆ ಇರುತ್ತೆ. ಇಂಪಾರ್ಟೆಂಟ್ 3-4 ಜನರನ್ನ ಕರೆಸ್ತೀವಿ, ನಾವು 3-4 ಜನರನ್ನ ಕರೆಸಿ ನಾವು ಮಾತಾಡ್ಬಿಡ್ತೀವಿ ಅಂತ. ಸೊ ಅವತ್ತಿಗೂ ಹಾಗೇನೆ ಈ ಮುಖ್ಯಮಂತ್ರಿ ಪದವಿ ಡಿಸೈಡ್ ಆಯ್ತಲ್ಲ ಯಾರು ಅಲಂಕರಿಸಬೇಕು ಅಂತ ಹೇಳಿ, ಅವತ್ತಿಗೂ ಇದೇ 3-4 ಜನನೇ CLP ಸಭೆಯೆಲ್ಲ ಆದಮೇಲೆ, ಶಾಸಕಾಂಗ ಪಕ್ಷದ ಸಭೆಯೆಲ್ಲ ಮುಗಿಸಿದ ಮೇಲೆ, ಅದರಲ್ಲಿ ಯಾರ ಪರವಾಗಿ ಒಲವಿದೆ ಅಂತ ತಿಳ್ಕೊಂಡ ಮೇಲೆ, ಒಲವಿದ್ದದ್ದು ನಿರ್ವಿವಾದವಾಗಿ CM ಸಿದ್ದರಾಮಯ್ಯನವ್ರಿಗೇನೆ, ಸಿದ್ದರಾಮಯ್ಯನವ್ರ ಪರವಾಗಿ ಒಲವಿತ್ತು. ಆದರೆ ತಾನು ಸಲ್ಲಿಸಿದ ಸೇವೆಗೆ ತನಗೊಂದು ಪದವಿ ಬೇಕು ಅಂತ ಪಟ್ಟು ಹಿಡಿದಿದ್ದವರು DK ಶಿವಕುಮಾರ್ ಅವರು. ಸೊ ಈಗಲೂ ಕೂಡ 3-4 ಜನಗಳ ನಡುವೆ ಇತ್ಯರ್ಥ ಆಗಿ ಅದರ ಪ್ರಕಾರ ಅಲ್ಲಿಂದ ಇವರು ಆನಂತರದಲ್ಲಿ ಮುಂದುವರಿಯಬಹುದಾಗುತ್ತೆ. ಎಂದಿನಂತೆ ಎಲ್ಲ ಬಗೆಹರಿತು ಅಂತ ಹೇಳಿದ್ರೆ ಇಬ್ಬರು ಕೈ ಹಿಡ್ಕೊಂಡ್ಬಿಡ್ತಾರಲ್ಲಿ. ಸಿದ್ದರಾಮಯ್ಯನವ್ರ ಕೈನ DK ಶಿವಕುಮಾರ್ ಕೈನ ಸಿದ್ದರಾಮಯ್ಯನವ್ರು ಹಿಡ್ಕೊಂಡು, ಅಕ್ಕಪಕ್ಕ ಖರ್ಗೆನೋ ಸುರ್ಜೇವಾಲಾನೋ ವೇಣುಗೋಪಾಲ್ ಅವರೋ ಹಿಡ್ಕೊಂಡು ಎಲ್ಲ ಸುಖಾಂತ್ಯವಾಗಿದೆ, ಸುಸೂತ್ರವಾಗುತ್ತೆ, ಬದಲಾವಣೆ ಇಲ್ಲ ಅಥವಾ ಬದಲಾವಣೆ ಆಗುತ್ತೆ, ಏನೋ ಒಂದು ಡಿಸಿಷನ್ಗೆ ಬಂದು ಆ ನಂತರದಲ್ಲಿ ನಮ್ಮ ಪಾರ್ಟಿ ಅಂಥದ್ದು ಏನೂ ನಡೆದಿಲ್ಲ, ಇದೆಲ್ಲ ಸೃಷ್ಟಿ ಹೇಳಿಕೆ ತಿರುಚಿಬಿಟ್ಟಿದ್ರು, ಆ ಥರದ್ದು ನಡೆದಿರಲಿಲ್ಲ, ಇದು ಸಂಪುಟಕ್ಕೋಸ್ಕರ ಹೋಗಿದ್ದಿದ್ದು, ಎಲ್ಲರೂ ಮಾತಾಡಿದ್ದು, ಗುಂಪುಗಾರಿಕೆ ಇರಲಿಲ್ಲ, ಈ ಥರದ್ದೆಲ್ಲ ಬರಬಹುದು. ಸೊ ಕರೆಸಿ ಮಾತಾಡದ ಮೇಲೆ ಮುಂದುವರಿತೀವಿ ಅಂಥೇಳಿ ತೀರ್ಮಾನ ಆಗ್ತಾ ಇದೆ. ಇಲ್ಲಿ ಬೆಂಗಳೂರಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರನ್ನ ದೆಹಲಿ ಕರೆಸ್ತೀರಾ ಅಂತ ಪ್ರಶ್ನೆ ಕೇಳಿದಾಗ ಅವರೆಲ್ಲರೂ ಕರೆಸೇ ಮಾತಾಡ್ತೀವಪ್ಪ ಅಂತೇಳಿ ಖರ್ಗೆ ಅವರು ಹೇಳಿದ್ದಾರೆ. ಅದರಲ್ಲಿ ಚರ್ಚೆ ಆದಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಕರೆ ಕೊಡ್ತೀರಾ ಸರ್ ಅಂತ ಬರೋಕೆ ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕು. ಕರ್ಸೆ ಮಾತಾಡಿ